ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೊಟ್ಟೆ ಬಿರಿಯಾನಿನ ಹೇಗೆ ಮಾಡೋದು ಅಂತ ಸುಲಭವಾಗಿ ಹೇಳ್ಕೊಡ್ತೀನಿ. ಸೊ ಇದನ್ನು ನಾನು ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಆ್ಯಂಡ್ ಇದರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಆ್ಯಂಡ್ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಇದರ ಟೇಸ್ಟ್ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ. ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ನಾನು ಈ ಥರ 2 ಈರುಳ್ಳಿ ಮತ್ತು 3 ಟೊಮ್ಯಾಟೋನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಮಿಕ್ಸಿ ಜಾರ್ಗೆ ಈ ಕಡೆ ನಾನು 14 ಹಸಿಮೆಣಸಿನ್ಕಾಯಿ, 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಹಿಡಿಯಷ್ಟು ಪುದೀನ ಸೊಪ್ಪು ಹಾಕ್ಕೊಂಡು ರುಬ್ಬಿಟ್ಕೊತೀನಿ. ಸೊ ನಿಮಗೆ ಖಾರ ಹಸಿಮೆಣಸಿನ್ಕಾಯಿ ಕಮ್ಮಿ ಬೇಕಾದರೆ ಕಮ್ಮಿನೂ ಹಾಕ್ಕೋಬೋದು. ಕುಕ್ಕರ್ಗೆ 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಥರ ಮಸಾಲ ಐಟಮ್ಸು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮೆಥಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲೆ ನಾನು ಮಿಕ್ಸಿಯಲ್ಲಿ ರುಬ್ಬಿದ್ನಲ್ವ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಆದರೂ ಪೇಸ್ಟ್ ಆಗಿದೆ ನೋಡಿ. ಆ ಪೇಸ್ಟ್ನ ಇವಾಗ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ್ಯಂಡ್ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. 1 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಆಗಾಕೆ ಬಿಡಬೇಕು. ಈ ಕಡೆ ಬೇಯಿಸ್ಕೊಂಡಿರೋ ಮೊಟ್ಟೆನ ಚಾಕು ಇಲ್ಲಾಂದರೆ ಫೋರ್ಕ್ ಸ್ಪೂನಿಂದ ಈ ಥರ ಲೈಟಾಗಿ ಚುಚ್ಚಬೇಕು. ತುಂಬ ಜೋರಾಗಿ ನೀವು ಚುಚ್ಚಿದ್ರೆ ಅದು ಓಪನ್ ಆಗಿಬಿಡುತ್ತೆ. ಆಮೇಲೆ ಮೊಟ್ಟೆ ಓಪನ್ ಆದರೆ ಚೆನ್ನಾಗಿರಲ್ಲ, ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಮಸಾಲೆಗೆ. ಸೊ ಆ ಥರ ಚುಚ್ಚಿದ್ರೆ ಏನಕ್ಕೆ ಅಂದರೆ ಮಸಾಲೆ ಎಲ್ಲ ಇಳಿಲಿ ಅಂತ. ಅದನ್ನ ಇದಕ್ಕೆ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಾಕೆ ಬಿಡಬೇಕು, ಮಸಾಲೆ ಹಿಡಿಯೋವರೆಗೂ. ಅದಾದಮೇಲೆ ನೀವು ಈ ತಪ್ಪನ್ನ ಯಾವತ್ತೂ ಮಾಡಬೇಡಿ. ಇದ್ರ ಜೊತೆಗೆ ಅಕ್ಕಿ ನೀರು ಹಾಕಿ ಕುಗ್ಸ್ಬಿಟ್ರೆ ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಸೊ ನಾನು ಅದು ಚೆನ್ನಾಗಿ ಫ್ರೈ ಆದಮೇಲೆ ಆ ಮೊಟ್ಟೆಗಳನ್ನ ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ 5 ಲೋಟ ನೀರು ಹಾಕ್ತಾಯಿದ್ದೀನಿ. ನಾನು 1.5 ಪಾವು ಅಕ್ಕಿಗೆ 5 ಲೋಟ ನೀರು ಹಾಕಿ, ಅದಾದಮೇಲೆ ಅಕ್ಕಿ ತೊಳೆದು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ನೀರು ಕುದೀತಾ ಇದೆ ಅಂದಾಗ ಆವಾಗ ಎತ್ತಿಟ್ಕೊಂಡಿರೋ ಮೊಟ್ಟೆನ ಲಾಸ್ಟಲ್ಲಿ ಹಾಕ್ಬಿಟ್ಟು ಆಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ ವಿಸಿಲ್ ಹಾಕಿ 2 ಸಲ ಕುಗ್ಸಿದ್ರೆ ಸಾಕು. ಈ ಬಿರಿಯಾನಿಗೆ ನಾನು ಖಾರದ ಪುಡಿಯೇ ಹಾಕಿಲ್ಲ. ಸೊ ಖಾರದ ಪುಡಿ ಇಲ್ದಿರನೇ ಬರೀ ಹಸಿಮೆಣಸಿನ್ಕಾಯಿ ಮಾಡಿದ್ದೀನಿ. ಆ್ಯಂಡ್ ಇದು ನಾಟಿ ಸ್ಟೈಲಲ್ಲಿ ಸಖತ್ತಾಗಿ ಟೇಸ್ಟಾಗಿ ಬರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ಥರ ಕುಕ್ಕರ್ ಆರಿದ್ಮೇಲೆ ಈ ಥರ ತೆಗೆದಾಗ ಹೀಗೆ ಮೇಲೆಲ್ಲ ಹಿಂಗೆ ಮಸಾಲೆ ಇರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಫಸ್ಟು ಮೊಟ್ಟೆಗಳನ್ನ ಎತ್ತಿಟ್ಕೊಬಿಡಿ ಒಂದು ಪ್ಲೇಟ್ಗೆ. ಇಲ್ಲಾಂದರೆ ಮೊಟ್ಟೆಗಳು ಇದ್ದಂಗೆ ನೀಟಾಗೆ ಕಲಿಸ್ಕೊಳ್ಳಿ, ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೊಟ್ಟೆಗಳೆಲ್ಲ ಓಪನ್ ಆಗಿಬಿಡುತ್ತೆ.